ನಮಸ್ಕಾರ ಸ್ನೇಹಿತರೆ, ಇವತ್ತು ಆರೋಗ್ಯಕರವಾದ ಮತ್ತು ರುಚಿಕರವಾದ ಮೆಂತ್ಯ ರಸಂ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ನಾ ಈ ಯಾವ ಮೆಥಡ್ ಒಳಗೆ ಹೇಳಲ್ಲ, ಇದನ್ನು ನೀವು ಮನ್ಯಾಗ ಮಾಡಿರಿ. ನೆಕ್ಸ್ಟ್ ನಂಗೆ ಕಮೆಂಟ್ ಒಳಗೆ ನೀವೇ ಹೇಳ್ತೀರಿ ಹೆಂಗಾಗಿತ್ತು ಅಂತ ಹೇಳಿ. ಸಾಂಬಾರು ಕೆಲವೊಂದು ಸಾರಿ ನಾವು ಮನ್ಯಾಗ ಮಾಡೋ ಸಾಂಬಾರು ಬೇಳೆ ಸಾಂಬಾರು ಬೇಜಾರಾದರೆ ಈ ರೀತಿ ಮಾಡ್ಕೋಬೋದು. ಈ ಪೌಡರ್ ಡ್ರೈ ರೋಸ್ಟ್ ಮಾಡಿ ಒಂದು ಡಬ್ಬಿ ಒಳಗೆ ತೆಗೆದಿಟ್ಕೊಂಡ್ರೆ ಒನ್ ಮಂತ್ವರೆಗೂ ಇದನ್ನು ನಾವು ಮಾಡ್ಕೋಬೋದು. ಆದಷ್ಟು ಯಾವುದೇ ಮಸಾಲೆನಾಗಲಿ ಫ್ರೆಶ್ ಆಗಿ ಮಾಡಿಕೊಂಡ್ರೆ ಅದ್ರ ಘಮ ಮತ್ತು ರುಚಿ ಹೆಚ್ಚಾಗಿರ್ತೈತಿ. ಇದ್ರಾಗ ನಾವು ಪೆಪ್ಪರ್ ಯೂಸ್ ಮಾಡೇವಿ. ರಸಮ್ ಅಂದ ತಕ್ಷಣ ನಮಗೆ ಯೂಸ್ ಮಾಡೋದಂದ್ರೆ ಪೆಪ್ಪರ್ ಎಷ್ಟು ಹೆಲ್ತಿಗೆ ಬೆನಿಫಿಟ್ ಐತಂದ್ರೆ ಇದು ನಮ್ಗೆ ಹಾರ್ಮೋನಲ್ ಸಪೋರ್ಟ್ ಮಾಡ್ತೈತಿ, ಫರ್ಟಿಲಿಟಿ ಇಶ್ಯೂಸ್ ಇದ್ರ ಸರಿ ಮಾಡ್ತೈತಿ. ಆಮೇಲೆ ಇದು ಮೇನ್ಲಿ ನಾವು ಪೆಪ್ಪರ್ ಹಂಗೆ ತಿನ್ನೋಕ್ಕಾಗೋದಿಲ್ಲಲ್ಲ. ಸೊ ಈ ರೀತಿ ಮಾಡ್ಕೊಂಡು ತಿಂದ್ರೆ ನಮ್ಗೆ ಹೆಲ್ತ್ ಚಲೋ ಆಗ್ತೈತಿ, ನಮ್ಮ ಗಟ್ ಹೆಲ್ತ್ ಚಲೋ ಇರ್ತೈತಿ. ಇದು ಫರ್ಟಿಲಿಟಿಗಂದ್ರೆ ಮೇಲ್ ಫರ್ಟಿಲಿಟಿ ಇಶ್ಯೂಸ್ ಇದ್ರೆ, ಆಮೇಲೆ ಬೂಸ್ಟಿಂಗ್ ದ ಟೆಸ್ಟೋಸ್ಟೆರಾನ್ ಆ್ಯಂಡ್ ಸ್ಪರ್ಮ್ ಕೌಂಟು ಈ ಪೆಪ್ಪರ್ ಹೆಲ್ಪ್ ಮಾಡ್ತೈತಿ. ನಾವು ಸುಮ್ಮನೆ ಅಡುಗೆ ಮಾಡಿ ಊಟ ಮಾಡೋದ್ರಾಗ ಮೀನಿಂಗ್ ಇಲ್ಲ. ಅದರಿಂದ ಏನು ಯೂಸ್ ಆಗ್ತೈತಿ, ನಾವು ಏನು ತಿಂದೆ ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಅನ್ನೋದನ್ನು ತಿಳ್ಕೊಂಡು ನಾವು ಅಡುಗೆ ಮಾಡಬೇಕನ್ನೋ ನನ್ನ ವಾದ. ಸೊ ಅದಕ್ಕೆ ಈ ರಸಮ್ ಜಸ್ಟ್ ರಸಮ್ ಅಷ್ಟೇ ಅನ್ನೋದಿಲ್ಲ, ಇದು ಫೀಲಿಂಗೂ ಇರಬೇಕು, ಆರೋಗ್ಯಕ್ಕೆ ಒಳ್ಳೆಯದು ಇರಬೇಕು. ಆ ರೀತಿ ಅಡುಗೆ ಮಾಡೋದು. ಇವತ್ತು ನಾ ಈ ರೀತಿ ರಸಮ್ ಮಾಡೀನಿ, ನೀವು ಮನ್ಯಾಗ ಮಾಡಿರಿ. ಇದು ಪೆಪ್ಪರ್, ಮೇಥಿ, ಆಮೇಲೆ ಆನಿಯನ್ ಯೂಸ್ ಮಾಡೋಂಗಿಲ್ಲ. ಇದಕ್ಕೆ ಗಾರ್ಲಿಕ್, ಜಿಂಜರ್ ಐತಿ. ಇದೆಲ್ಲ ಚಳಿಗಾಲಕ್ಕೆ ಬಾಡಿನ ಹೀಟ್ ಮಾಡ್ತೈತಿ. ಯಾವುದೇ ರೀತಿ ನೆಗಡಿ, ಕೆಮ್ಮಾಗಲಿ, ಗಂಟ್ಲು ಕೆರೆತ ಆಗಲಿ, ಆಮೇಲೆ ಆಯಾಸ ಅನಿಸಿದ್ರೆ, ಈ ಚಳಿ ತಡ್ಕೊಳಕ್ಕಾಗೋದಿಲ್ಲ ಮಳೆಗೆ, ಅದಕ್ಕೆ ಇದೆಲ್ಲ ಈ ರಸಮ್ ಅನ್ನ ಸಾಂಬಾರು ಈ ರಸಮ್ ಮಾಡ್ಕೊಂಡು ತಿಂದ್ರೆ ನಿಮಗೆ ಆರಾಮ ಅನಿಸ್ತೈತಿ. ಅವಾಗವಾಗ ಮಕ್ಕಳಿಗೆ ನೆಗಡಿ ಬರ್ದಿರ್ತೈತಿ. ಇದನ್ನು ಸ್ವಲ್ಪ ಕಡಿಮೆ ಹಾಕಿ ಅವ್ರಿಗೆ ಈ ಸಾಂಬಾರು ಮಾಡಿಕೊಡ್ರಿ. ಇದು ಬರೀ ಅನ್ನಕ್ಕಷ್ಟೇ ಅಲ್ಲ, ನಾವು ಸೂಪ್ ಥರನೂ ಕುಡಿಬೋದು. ಇದು ಲೈಟ್ ಯೂಸ್ ಲೈಟಾಗಿ ಸ್ವಲ್ಪ ಖಾರ ಕಡಿಮೆ ಹಾಕಿ ತುಪ್ಪ ಹಾಕ್ಕೊಂಡು ಇದನ್ನು ಸೂಪ್ ಥರನೂ ಯೂಸ್ ಮಾಡೋದು. 2 in 1 ಅಂತಾರಲ್ಲ ಆ ರೀತಿ. ನಾ ಈ ಮೆಥಡ್ ಒಳಗೆ ಮಾಡೇನಿ, ನೀವು ಮಾಡ್ಕೊರಿ. ನೋಡಿರಿ, ಈ ಪೌಡರ್ ಡ್ರೈ ರೋಸ್ಟ್ ಮಾಡ್ಕೊಂಡು ಒಂದು 2-3 ದಿನ ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿಟ್ಕೊಬೋದು. ಅಂದ್ರೆ ಬ್ಯಾಚುಲರ್ಸ್ ಇರ್ತಿರಲ್ಲ ನಿಮ್ಗೆ. ನೋಡಿರಿ, ಈ ರೀತಿ ರೈಸ್ ಮೇಲೆ ರಸಮ್ ಹಾಕ್ಕೊಂಡು ಹಪ್ಪಳ ಇಟ್ಕೊಂಡು ತಿಂದ್ರೆ ಸ್ವರ್ಗನೇ ಇರ್ತೈತಿ. ನೀವು ಮಾಡಿರಿ, ನಂಗೆ ಹೆಂಗಿತ್ತಂತ ಕಮೆಂಟ್ ಒಳಗೆ ತಿಳಿಸ್ರಿ. ಥ್ಯಾಂಕ್ ಯು.